ಈ ಪ್ರೋಟೀನ್ ಪೌಡರ್ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ಕೇಳಿ. ನೆಕ್ಸ್ಟ್ ಟೈಮ್ ಪ್ರೋಟೀನ್ ತೊಗೊಳಕ್ಕೆ ಮುಂಚೆ ಈ ವಿಷಯ ನಿಮಗೆ ಗೊತ್ತಿರಬೇಕು. ಮಾರ್ಕೆಟಲ್ಲಿ ಎರಡು ಥರ ಪ್ರೋಟೀನ್ ಸಿಗುತ್ತೆ. ಒಂದು ವೇ ಪ್ರೋಟೀನ್, ಇನ್ನೊಂದು ಪ್ಲ್ಯಾಂಟ್ ಪ್ರೋಟೀನ್. ಪ್ಲ್ಯಾಂಟ್ ಪ್ರೋಟೀನ್ ಅಂದರೆ ನಿಮಗೆಲ್ಲ ಗೊತ್ತು, ಆದರೆ ವೇ ಪ್ರೋಟೀನ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ವೇ ಪ್ರೋಟೀನ್ ಅಂದರೆ ಮಿಲ್ಕಲ್ಲಿರುತ್ತಲ್ವ ಆ ಪ್ರೋಟೀನ್. ಇನ್ನೂ ಕ್ಲಿಯರ್ ಆಗಬೇಕಂದ್ರೆ ನಾವು ಚಿಕ್ಕವರಿದ್ದಾಗ ಕುಡಿತಿದ್ವಲ್ಲ ತಾಯಿ ಎದೆ ಹಾಲು, ಅದರಲ್ಲಿರೋ ಪ್ರೋಟೀನ್. ಇದರಲ್ಲಿ ಪ್ರೋಟೀನಲ್ಲಿ ಇರಬೇಕಾದ ಎಲ್ಲ 9 ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಪ್ರೋಟೀನ್. ಇನ್ನೊಂದು ಇನ್ಕಂಪ್ಲೀಟ್ ಪ್ರೋಟೀನ್, ಅದೇ ಪ್ಲ್ಯಾಂಟ್ ಪ್ರೋಟೀನ್. ಯಾಕಂದರೆ ಇದರಲ್ಲಿ ಎಲ್ಲ ಅಮಿನೋ ಆ್ಯಸಿಡ್ಸ್ ಬೇಕಾದಷ್ಟು ಇರೋದಿಲ್ಲ, ಇಲ್ಲ ಯಾವುದಾದ್ರೂ ಒಂದು ಕಡಿಮೆ ಇರುತ್ತೆ. ಈಗ ಮಾರ್ಕೆಟಲ್ಲಿ ವೇ ಪ್ರೋಟೀನ್ಗೆ ತುಂಬ ಡಿಮ್ಯಾಂಡ್ ಇದೆ. ಮೊದಲೆಲ್ಲ ಪ್ರೋಟೀನ್ ಅಂದರೆ ಜಿಮ್ ಹೋಗೋರಿಗೆ ಮಾತ್ರ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಪ್ರೋಟೀನ್ ಬಾರ್, ಸ್ಪೋರ್ಟ್ಸಲ್ಲಿರೋರು, ಮೆಡಿಕಲಲ್ಲಿ ಎಲ್ಲ ಕಡೆ ವೇ ಪ್ರೋಟೀನ್ ಯೂಸ್ ಆಗ್ತಿದೆ. ಬಟ್ ಕಂಪೆನೀಸ್ಗೆ ಸಪ್ಲೈ ಅಷ್ಟೊಂದು ಮಾಡೋಕ್ಕಾಗ್ತಿಲ್ಲ. ಎಷ್ಟು ಅಂತ ಮಿಲ್ಕ್ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಹೇಳಿ? ಅದಕ್ಕೆ ಕಂಪೆನೀಸ್ ಒಂದು ಚೀಪ್ ಆಲ್ಟರ್ನೇಟಿವ್ನ ಹೈ ಪ್ರೈಸ್ಗೆ ತೊಗೊಂಡು ಬರ್ತಾರೆ, ಅದೇ ಪ್ಲ್ಯಾಂಟ್ ಪ್ರೋಟೀನ್. ಇದರ ಮಾರ್ಕೆಟಿಂಗ್ ಹೇಗಿರುತ್ತಂದರೆ, ಒಂದು ಗ್ರೀನ್ ಡಬ್ಬದಲ್ಲಿ ವೀಗನ್ ಪ್ರೋಟೀನ್, ನ್ಯಾಚುರಲ್ ಪ್ರೋಟೀನ್ ಅಂತ ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಇದು ಕಂಪ್ಲೀಟ್ ಪ್ರೋಟೀನೇ ಅಲ್ಲ. ವೇ ಪ್ರೋಟೀನ್ ಥರ ಈಸಿಯಾಗಿ ಅಬ್ಸಾರ್ಬ್ ಕೂಡ ಆಗೋದಿಲ್ಲ. ಯಾವತ್ತಾದರೂ 10 ರೂಪಾಯಿ ವ್ಯಾಲ್ಯೂ 100 ರೂಪಾಯಿ ಆಗೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ತಾನೇ. ನಾವು ಮಗು ಇರಬೇಕಾದ್ರೆ ಕುಡ್ದಿರೋ ಮಿಲ್ಕ್ ವೇ ಪ್ರೋಟೀನ್ಗೆ ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ.